ಸರ್ಕಾರನ ಎಲ್ಲ ನಮಗ್ ಕೊಟ್ಟೈತಿ ಇವು ಬೈ ಅಂದ್ರಿ ಏನೇನು ಕೊಟ್ಟೈತಿ ನಿಮಗ? ಇದೇ ದೊಡ್ಡ ಅನ್ಯಾಯ ಆಗಿದೆ ಸರ್. ಏನು ಮತ್ತೇನು ಗರ್ಭಿಣಿದ್ದಂತ ಮಹಿಳೆಯರಿಗೆ 6,000 ರೂಪಾಯಿ ಕೊಡಕತ್ತರ್ತದ. ಗರ್ಭಿಣಿ ಮಾಡಿದವ್ರು ಗಂಡ್ಮಕ್ಳು ನಮಗೊಂದು 3,000 ಬೇಡ? ನಿಮ್ಮ ಮಕ್ಕ ನೋಡ್ರಿ ಹೊತ್ಕೊಂಡು ಅಡ್ಡಾಡವಾರ ನಾವು, ನೀವೇನು ಹೊತ್ಕೊಂಡು ನೀವು ಅಡ್ಡಾಡ್ತೀರಿ? ಎದಕ್ಕೆ ಹೊತ್ಕೊಂಡು ಅಡ್ಡಾಡ್ತೀರಿ ಗೊತ್ತನು? 9 ತಿಂಗಳ ಎದಕ್ಕೆ ಕೊಬ್ಬರಿ ಏನೇನು ಮನಗಂತ ತಿಂತಾರಲ್ಲ, ಮನಗಂಡ ಕೊಬ್ಬರಿ ಬೆಲ್ಲ ಹಚ್ಚಿ ತಿಂದು ನೋಡ್ರಿ ಆಕಾರ ಹೆಂಗಾಗೈತಿ. ನಾವು 3 ಕಿಲೋ ಅಲ್ಲಿ ಇವ್ರಿಗೆ 3 ಕ್ವಿಂಟಲ್ ಆದ್ರೂ ಕಮ್ಮಿನಿ ಇವ್ರಿಗೆ. ಇಲ್ಲಿ ಕೇಳಿಲ್ಲ, ಒಂದು ಕ್ವಾರ್ಟರ್ ಸಂಬಂಧ ನೀವು ಪಕ್ಷ ಬದಲೇ ಮಾಡಿದ್ರಿ, ನಾವು ಮಾಡಿಲ್ಲ. ಕ್ವಾರ್ಟರ್ ವಿಷಯಕ್ಕೆ ಬರಬೇಡ. ಕೇಳಲ್ಲ ನಮ್ಮ ಹೆಣ್ಮಕ್ಳಿಗೆ, ನಮ್ಗೆ ಮಿಕ್ಸಿ ತಗೊಂಡ್ಬಂದಿದ್ರು ಮನೆಗೆ, ನಾವು ಅಲ್ಲಪ್ಪ ನಾವು ಹಾಕ್ತಿವಿ ಹೋಗಂತ ಕಳ್ಸಿವಿ. ಅಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ಇವತ್ತು ನಾವು ಕೊಡಕರು. ಏನ್ಲೆ 2,000 ರೂಪಾಯಿ ಮತ್ತೆ ನಾವು ಕಷ್ಟಪಟ್ಟಿವಿ, ನಾವು ಬರ್ತೈತಿ 2,000 ನಿಮಗೆ ಕೊಟ್ಟು. ಅವ್ನು ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ್ರಿ. ಬಸ್ ತುಂಬಾ ಇವ್ರಿ ಆಗಿಬಿಟ್ಟಾರ. ಯಾಕೆ ಒಟ್ರು ಇವ್ರೇ ಆದ್ರೆ ಏನ್ ಅಂಜಿಲ್ಲ ಹುಡುಗರು, ತಲೆ ಕೆಡಿಸಬೇಡ್ರಿ. ಒಟ್ಟು ಬಸ್ ತುಂಬಾ ಹೆಣ್ಮಕ್ಳು ಇದ್ರು, ನಾವಿದ್ರು ಬಸ್ ತುಂಬಾ ನಿಮಗೆ ಒಂದೊಂದು ಬೈಕ್ ಕೊಡ್ಸಿವಿ. 2,000 ರೂಪಾಯಿ ಬರೋದು ನಾವು ಕಂತ್ ಕಟ್ಟಕೊಂತೀವಿ. ನೀವೇನು ಕೇಳ್ಬೇಕು? ನೀವು ಬಸ್ ನಾ ಪೂರ್ತಿ ಇದ್ರು ನಾವು ಅಂಜಿಲಿ ಇವತ್ತು. ಯಾಕಂದ್ರೆ ನಿಮ್ನ ಹಳ್ಳಕ್ಕೆ ಕೆಡವಲಾಕ ಡ್ರೈವರ್ ಗಣಮಗ ನಮ್ಮವದನಲ್ಲಿ. ನಿಮ್ನ ಹೆಂಗ್ ಕೆಡಬೇಕಂತ ನಮಗ್ ಗೊತ್ತೈತಲ್ಲಿ. ಯಾಕಲೆ ಇನ್ನ ಬೀಜ ಇದ್ದಂಗ ನೀವು ಸುಮ್ಮರ್ಬೇಕು. ಇನ್ನ ಇವು ಅದಾವ ನೋಡಿ, ನಡೀತಾವ ಇವು. ಓಯ್ ಏನಲ್ಲ ತನಗೆ ಗೊತ್ತನೋ? 30 ರೂಪಾಯಿ ಪೇರಿಯಡ್ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳೋ ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು. ನಮಗೆ ಇಟ್ಟಿರ್ಬೋದು. ಇದು 20 ರೂಪಾಯ ಮತ್ತೆ ಎಷ್ಟಿದೆ? 500 500 ರೂಪಾಯಿ. ವಿಚಾರ ಮಾಡ್ರಿ, ನಾವು ನೀವು ಕುರ್ ಸ್ಕಿನ್ ಎಷ್ಟು ಹಾಳಾಗೋದು ಈಗ ಗೊತ್ತಾಯ್ತು ನಮಗೆ. ಹಂಗಲ್ಲ, ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ. ಏನಿಲ್ಲ, ಏನಿದ್ರು ನಮ್ಮ ಗಂಡ್ಮಕ್ಳು ಹೆಚ್ಚಿಗೆ, ಗಂಡ್ಮಕ್ಳು ಸ್ಟ್ರಾಂಗ್ ಗುರು. ಹೌದು. ನಾವಿದ್ರ ನೀವು ನೆನಪಿರ್ಲಿ ನಿಮಗ. ಏನು ಮನ್ಯಾಗ ಒಂದ್ ವೇಳೆ ನಾವು ಹೋದ್ವಿ ಅಂದ್ರೆ ಕಸ ಮುಸ್ರಿ ಮನ್ಯಾಗ ಬಿದ್ದಿರ್ತೈತಿ. ಹೆಣ್ಣಿಲ್ಲ ಜೀವನ. ನೀವಿಲ್ಲ ಅಂದ್ರೆ ಏನಾಯ್ತು? ದೇವ್ರ ನಮ್ಗೆ ಕೈ ಕೊಟ್ಟಾನ, ದುಡ್ಕೊಂತಿರ್ಲಾಕತ್ತ. ನೀವು ನಾವಾರೇನ ತವ್ರ ಮನೆಗೆ ಹೋದ್ರು ನಾವು ತವ್ರ ಮನ್ಯಾಗ ನಮ್ಗೆ ಆಸ್ತಿ ಬರುತ್ತಂತ ಗೊತ್ತೈತಿ. ನಮ್ಮ ಅಣ್ತಮ್ಮರ ಸರಿ ಸಮಾಲ ಸರ್ಕಾರ ಪಾಲ್ ಮಾಡೈತೆ ಅಂತ ಗೊತ್ತೈತಿ. ಆದ್ರೂ ನಾವು ಅಣ್ತಮ್ಮರ ಕಣ್ಣೀರು ಬರ್ಸ್ಬಾರ್ದಂತ ಹೇಳಿ ಬರೀ ಒಂದು ತೊಲಿ ಬಂಗಾರಕ್ಕೆ ಸೈನ್ ಮಾಡಿನ. ನೀವು ಯಾವಾಗ ತವ್ರ ಮನೆಗೆ ಹೋದ್ರಿ ಅಂತ ಕಾಯ್ಕೊಂಡು ಕೂತೀನಿ ನಾನು. ಯಾಕೆ ಎಷ್ಟೋ ಸಲ ನೀವು ಹೋದಾಗ ಸ್ಟೇಟಸ್ ಇಟ್ಟಿ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಹೇಳಕ್ಕೆ ಹೋಗ್ತೇವೆ. ಅವಾಗ ದೋಸ್ತರು ಎಲ್ಲರೂ ಕೂಡ್ತೇವೆ ನಾವು. ಅದೇ ನೋಡ ನಮ್ಮ ಬಡಗ ನೀರು ಹಾಕ್ಲಾರ್ದು ಹುಡಿ ಹುಡುಗರು. ಗಂಡ್ಮಕ್ಳಿದ್ರನ ಹೆಣ್ಮಕ್ಳ ಆಟ ನೋಡಿಲ್ಲಿ. ಮನ್ಯಾಗ ಕಸ ಮುಸರಿ ಎಲ್ಲ ಮಾಡ್ಕೊಂಡು ನಿಮಗೆ ಟೈಮ್ ಸರಿ ಊಟ ಹಾಕಿದ್ರನ ನಿಮಗೆ ಬೆಲೆ. ನಾವಿಲ್ಲ ನೋಡಿದ್ರೆ ಗೊತ್ತಾಕಿತ್ತು ನೀ ಗಂಡಿಗೆ ಊಟ ಹಾಕಿದ್ದೀನಿ, ಎಡ್ ತಿಂದಿತ್ತೆ. ಅಡಿಗೆ ಮಾಡ್ಕೋತ 3 ಸಲ ಟೇಸ್ಟ್ ನೋಡಿದೆ ಅದ್ರ. ಮಾತಾಡ್ತೀರಿ ಇಲ್ಲ ಮಾತಾಡ್ತೀರಿ, ಸೊನ್ನಿ ಮಾಡ್ಬೇಕು. ಮಾಡ್ರಿ, ಮಾತಾಡ್ರಿ, ಹೊಡಿ ಚಪ್ಪಾಳಿ ಹೊಡ್ರಿ. ನೋಡಿಲ್ಲ ನಾವ ಹೆಚ್ಚು ಒಟ್ಟ ನಾವು ಸೋಲೋದಿಲ್ಲ. ಆದ್ರೂ ನಿಮಗ್ ಪಾಠ ಕಲಿಸ್ಬೇಕು. ನೋಡಿ ಇಲ್ಲೇ ತಿಳ್ಕೊ, ನಾವು ಸತ್ ಮರನೇ ದಿನ ನೀವು ಮದುವೆ ಹಾಕಿರಿ. ಇನ್ನೊಂದು ನೀವು ಸತ್ರ ನಾವು ಸಾವುದನ್ನು ಒಬ್ಬರು ಇರ್ತೀವಿ. ಬಿಡ್ರಿ, ಯಾಕೆ ಖುಷಿ ತರಿಸ್ತೀರಿ ನಮ್ಗೆ? ಅಡ್ವಾನ್ಸಸ್ ಆಯ್ತಿರಿ ಅದನ್ನ ಕಾಯ್ಕೋತ ಕೂತೀವಿ ನಾವು ಇವತ್ತು. ಅಂದ್ರೆ ನಾವು ಸಮಾಧಾನ ಮಾಡ್ಕೊಳ್ಬೇಡ. ನೀಂದ್ರ ಪಾಳೆ ಮುಗೋದ ಈಗ ತಂಗಿನ ಬಿಡು, ಮುಂದೆ ನೋಡ್ತೀನಿ. ಆಕಿನೊಂದು ಕೈ ಆಗಿ ಹೋಗಿ ಬಾವಿ ಇಲ್ಲೇ ಮಾಮ ಅಕ್ಕ ತಂಗಿ ನಮಗೆಲ್ಲ ಎಲ್ಲ ಮಣ್ಣ ಕರಿತೀವಿ. ನೋಡು, ನಮ್ಮ ಅಕ್ಕಗೆಲ್ಲ ಆ ಥರ ಮಾತಾಡ್ಬೇಡ. ಪಾಪ ಸೊರಗಿ ಪಾಪ ಹೆಣ ಆಗ್ಯಾಳ ನೋಡಲಿ. ಡೈರೆಕ್ಟ್ ಹೆಣನೇ ಮಾಡಿಟ್ಟಿಲ್ಲ ಆಕಿನ. ಅವಿ ಅದು ಮೈಯಾಗ ಸೊರಗಿಲ್ಲ, ಮನಸ್ನ್ಯಾಗ ಸೊರಗ್ಯಾಳ. ಮೈಯಾಗ ಸೊರಗಿಲ್ಲ, ಮನಸ್ನ್ಯಾಗ ಸೊರಗ್ಯಾಳ. ಇತ್ತಿತ್ಲಾಗ ನಮ್ಮ ಹುಡುಗರು ಒಂದು ಸತ್ಯ ತಿಳ್ಕೊರಿ. ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಅಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು. ಗಂಡನ ಮನೆ ಹೊರಸಲಾದ ಅಟ್ಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ಅದಕ್ಕೋಸ್ಕರ ನಮ್ಮ ಹುಡುಗರಿಗೆ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗೋದಿಲ್ಲ. ಅವನವನ್ ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತ? 11ನೇ ಹುಡುಗಿ ತರೋ ಶಕ್ತಿ ದೇವ್ರ ನಮಗೆ ಕೊಡ್ತಾನೆ. ಬರ್ಲಿ ಜೋರಾದ ಚಪ್ಪಾಳೆ. ಆದ್ರ ಒಂದು ನೆನಪಿರ್ಲಿ, ಏನು ಮನಸ್ಸಿಗೆ ಬಂದ್ ಹುಡುಗಿ ಯಾವತ್ತು ಮನಿ ಕಟ್ಟಿ ಹೋಗ್ಕಾಳ. ನೀವ್ ಎಲ್ಲಾರ ಮನಸ್ಸಿಗೆ ಬರ್ಲಾರ್ದ ಹುಡುಗಿನ ಮಾಡ್ಕೊಂಡ್ರಿ ಮನಿ ಮಾರೇ ಹೋಗ್ತಾನೆ. ನೀವು ಎಲ್ಲ ಹದ ಇರುತ್ತಾನ ಅಟ್ಟ ಚಂದ ಬಾರ ಕಮಾಂಡ್ ತೋರಿಸ್ತೀವಿ, ಗೋಳು ಉಂಟ ತೋರಿಸ್ತೀವಿ. ಗಾಡಿ ಮ್ಯಾಗ ಹತ್ತಿಂದ ಕುತ್ತಿಗೆಗೆ ಬತ್ತಂದ್ರ ನಮ್ಮಪ್ಪ ಭಯಕತ್ತಾನ. ಮನೆ ನನಗಿಂತ ನಿನಗೆ ಚಲೋ ಹುಡುಗಿ ಸಿಗುತ್ತಾಳ, ನೀವು ಬೇಕಾದಾಗ ಮಾವ. ಇವು ಕರೆಕ್ಟ್ ಟ್ರೈನಿಂಗ್ ಕಲ್ತಾವಲ್ಲ ಇವು. ನಮಗೆ ಅವ್ರೇ ಆಡ್ತಾರೆ. ಪ್ರೀತಿಯ ಪಾರಿವಾಳ 10 ವಾರ ಲುಚ್ಚುಣಿಕಿ ಬರೋಬ್ಬರಿ ಬಾರಕ. ನಮ್ಮಪ್ಪ ಒಂದಕ್ಕೆ ಎದ್ದಿದ್ದು ನಿಮಗೆ ಯಾವಾಗ ಗೊತ್ತಾಯ್ತು? ಅನಾಥದರಪ್ಪ ಹುಡುಗರು. ನೋಡ್ರಿ, ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಹಾ, ಗೊತ್ತು. ನೋಡ್ರಿ, ನಾನು ಇವಾಗ ಹೊಸ ಸಾಂಗ್ ಹಾಡತ್ತೀನಿ. ನಾಳೆ ರಿಲೀಸ್ ಆಗ್ತೈತೆ ಅದು.
ಮೂರಮ್ ಸಾಂಗ್ ಅದು. ಇವಾಗ ನಿಮ್ಮ ಮುಂದೆ ಹಾಡ್ತೇನೆ. ತಪ್ಪಿದ್ದ ಹಾಗೆ ನಮ್ಮ ಅಣ್ಣ ತಮ್ಮರು ಹೊಡಿಬೇಕು ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ ಒಂದ್ಸಲ ಜೋರಾಗಿ. ನಿಮ್ಮ ಅವನ ಅಣ್ತಂಬ್ರ ಅಂದ್ರೆ ಈ ಕಡೆ ಕಿವಿನಿ ಕೇಳಿಸಲ್ಲ ನಮಗ್. ಮತ್ತೇನ್ ಅನ್ಬೇಕು? ಏನ್ ಅನ್ಬೇಕ್ರಿ? ಏ ಬರಿಗೆ ಅನ್ಬೇಕಾ? ಓ ನಗತ್ತಾಳ ಓ ಹೆಣ್ಣು ಮಗು ಶಡ್ಡಿಗೆ ಬಾ ಶಡ್ಡಿಗೆ. ಹಾ ನಾ ಬರಲ್ಲ. ನಾ ಬರುವಾಗ ನಮ್ಮ ಅಜ್ಜಿನ ಕರ್ಕೊಂಡು ಬರ್ತೀನಿ. ನಾನ್ ನಮ್ಮ ಮುತ್ಯಾನ ಕರ್ಕೊಂಡ್ ಬರ್ತೀನಿ. ಬರುವಾಗ ನಮ್ಮ ಅಕ್ಕನ ಕರ್ಕೊಂಡು ಬರ್ತೀನಿ. ನಾನ್ ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ. ಅದ್ರಾಗ ಏನದ? ಬರುವಾಗ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ. ನಾನ್ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಅಕ್ಕ ಹೋದ್ರ ತಂಗಿ ಸಿಗ್ತಾಳ. ಟೆನ್ಷನ್ ಆಗ್ಬೇಡ್ರಿ ಹುಡುಗರು, ಲವ್ ಮಾಡಂಗ ಮಾಡ್ರಿ. ಅಕ್ಕ ಎಲ್ಲದೀಪ ಒಂದು ತೊಗೊಂಡ್ರೆ ಒಂದು ಫ್ರೀ. ಅಕ್ಕ ನೋಡಕ್ಕ ಹೆಂಗ ಅನ್ನತಾರ.